IBಯಲ್ಲಿ ಸೇರಿಕೊಂಡು ನಾಳೆ ಬೀದರ್ ಕಾರ್ಯಕ್ರಮ ಏನಪ್ಪ ಅಂದರೆ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೆ ನಮ್ಮ ಅಣ್ಣ ತಮ್ಮನಿಗೆಲ್ಲ ತಿಳಿಸಿದ್ದೇವೆ. ತಾವೆಲ್ಲರೂ ಏನಪ್ಪ ಅಂದರೆ ಚಾಚು ತಪ್ಪದೆ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ತಾವೆಲ್ಲರೂ ಬರಬೇಕು. ಸಮಾಜದ ಅಳವಡಿನ ಪ್ರಶ್ನೆ ಇದೆ. ತಾವೆಲ್ಲರೂ ಏನಪ್ಪ ಅಂದ್ರೆ ತಿಳಿದವರಿದ್ದೀರಿ. ನಾವು ಜಾಸ್ತಿ ಪದೇ ಪದೇ ತಮಗೆ ತಿಳಿಸೋದು ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ನಮ್ದು ಏನಪ್ಪ ಅಂದ್ರೆ ಹೋರಾಟ ಇದೆ. ಈ ಹೋರಾಟಕ್ಕೆ ಎಲ್ಲರೂ ನಮ್ಮ ಸಮಾಜದವ್ರು ಏನಪ್ಪ ಅಂದ್ರೆ ಹುಮ್ನಾಬಾದ್ ತಾಲೂಕಿನವರು ಎಲ್ಲರೂ ಏನಪ್ಪ ಅಂದ್ರೆ ತಾವು ಬಂದು ಏನಪ್ಪ ಯಶಸ್ವಿಗೊಳಿಸ್ತೀರಿ ಅಂತ ಹೇಳಿ ನಾನು ನಿಮಗೆಲ್ಲ ಧನ್ಯವಾದ ಹೇಳ್ತೇನೆ. ಮತ್ತೊಂದು ವಿಷಯ, ನಾನು ಇವತ್ತಿನ ದಿವಸ ಒಂದು ವಿಷಯ ಹೇಳಬೇಕಾಗಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 36 ವರ್ಷದಿಂದ ಏನಪ್ಪ ಅಂದ್ರೆ ಗುರುತಿಸ್ಕೊಂಡಿದ್ದೀನಿ. ನಾನು ಒಳ ಮೀಸಲಾತಿ ಪರವಾಗಿ ದುನಿಯದ ಸಲ ಏನಪ್ಪ ಅಂದ್ರೆ ಸಂಘರ್ಷ ಮಾಡಿ ಏನಪ್ಪ ಅಂದ್ರೆ ಇಡೀ ಸಮಾಜದ ಜೊತೆಯಲ್ಲಿ ಸೇರ್ಕೊಂಡು ಕೆಲಸ ಮಾಡಿದ್ದೇನೆ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಪುರಸಭೆ ಅಧ್ಯಕ್ಷರಾಗಿ ಶಾಂತಾಬಾಯಿ ಕಟ್ಟಿಯವರ ಮಗನಾಗಿ ನಾನು ಇವತ್ತಿನ ದಿವಸ ಒಳ ಮೀಸಲಾತಿ ಏನಪ್ಪ ಮಾಡಲರ ಪರವಾಗಿ ಏನಪ್ಪ ಅಂದ್ರೆ ನಾನು ಕಾಂಗ್ರೆಸ್ ತೋರಿಬೇಕಂತ ಏನಪ್ಪ ಅಂದ್ರೆ ನಿರ್ಧಾರವನ್ನು ಮಾಡಿದ್ದೇನೆ. ಇವತ್ತಿನ ದಿವಸ ನಾನು ಕಾಂಗ್ರೆಸ್ನಲ್ಲಿ 36 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದೇನೆ. ಒಳ ಮೀಸಲಾತಿ ಮಾಡಲಾರ ಬಟ್ಟಿಗೆ ನನ್ನ ಮನಸ್ಸಿಗೆ ನೋವಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಅನ್ನು ತೊರೆತಾ ಇದ್ದೀನಿ. ಒಳ ಮೀಸಲಾತಿ ಪರವಾಗಿ ಯಾವುದು ಪಕ್ಷಾವಸ್ಥೆ ಯಾವುದಿಲ್ಲ. ಇವತ್ತು ಒಳ ಮೀಸಲಾತಿ ಮಾಡಲಾರ ಬಟ್ಟಿಗೆ ಇಡೀ ನಮ್ಮ ಸಮಾಜಕ್ಕೆ ದ್ರೋಹ ಮಾಡಿದಂಥ ಕಾಂಗ್ರೆಸ್ ಪಕ್ಷವನ್ನು ಅದಕ್ಕೆ ನಾನು ತೊರೆದು ಇವತ್ತು ಹೊರಗಡೆ ಬರ್ತಾ ಇದ್ದೀನಿ. ತಾವೆಲ್ಲ ಮಾದಿಗರು, ತಾವು ಚಿಂತಿತರು ಎಲ್ಲರೂ ತಾವೇನಪ್ಪ ಅಂದ್ರೆ ನೀವು ಈ ಮಾತಿಗೆ ಅರ್ಥ ಮಾಡ್ಕೋಬೇಕು. ನನಗೆ ಇವತ್ತೇನಪ್ಪ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ತೊರೆದೇನಪ್ಪ ಅಂದ್ರೆ ಹೊರಗೆ ಬರ್ತಾ ಇದ್ದೀನಿ. ಎಲ್ಲ ಮಾದಿಗ ಸಮಾಜದವರಿಗೆಲ್ಲ ತಿಳಿಸ್ತಾ ಇದ್ದೀನಿ. ತಾವೆಲ್ಲರೂ ಏನಪ್ಪ ಅಂದ್ರೆ ಇದಕ್ಕೆ ಮಾಡ್ಕೋಬೇಕಂತ ಹೇಳಿ ನಾನು ಯಾರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಏನು ಈಗಾಗಲೇ ಈ ಕರ್ನಾಟಕ ಸರ್ಕಾರ 56,000 ಪೋಸ್ಟಿಂಗ್ ಕರೆದಿದೆ. ಒಳ ಮೀಸಲಾತಿ ಕೈ ಬಿಟ್ಟು ಇದು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಸುಮಾರು 35 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ವಿದ್ಯಾರ್ಥಿನಿಗಳಿಗೆ ಆಲ್ರೆಡಿ ನಮ್ದು ಡಿಗ್ರಿ ಮುಗಿಸ್ಕೊತಿದ್ದವರಿಗೆಲ್ಲ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧ ನಮ್ದು ಹೋರಾಟ ಇದೆ. ಆದ ಕಾರಣ ನಾಳೆ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಹತ್ರ ಇಡೀ ನಮ್ಮ ಬೀದರ್ ಜಿಲ್ಲೆ ಪ್ರತಿಯೊಂದು ತಾಲೂಕದಿಂದ ಸುಮಾರು ಜನರು ಬರ್ತಾ ಇದ್ದಾರೆ. ಈ ಹೋರಾಟಕ್ಕೆ ತಾವೆಲ್ಲರೂ ಪ್ರತಿಯೊಬ್ಬ ಮಾದಿಗರು ಪ್ರತಿಯೊಂದು ಮನೆಯಿಂದ 4 ಜನ ಬರಪ್ಲೆ, ಪ್ರತಿಯೊಂದು ಹಳ್ಳಿಯಿಂದ 50 ಜನ ಹಿಡ್ಕೊಂಡು 100 ಜನ ತಕ್ಕ ಪ್ರತಿಯೊಂದು 100 ಜನ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಅದೇ ರೀತಿ ನೋಡ್ರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ KH ಮುನಿಯಪ್ಪರು ಮಿನಿಸ್ಟರ್ ಇದ್ದಾರೆ. 15 ದಿವಸ ಗಡುವು ಕೊಟ್ಟಿದ್ದಾರೆ CM ಅವರಿಗೆ. 15 ದಿವಸದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಏನಿದು 56,000 ಪೋಸ್ಟ್ ಒಳ ಮೀಸಲಾತಿ ಅನುಗುಣವಾಗಿ ಮಾಡದೇ ಇದ್ದಲ್ಲಿ ನಾವು ನಮ್ಮ ಸಚಿವ ಸ್ಥಾನ ರಾಜೀನಾಮೆ ಕೊಡ್ತಾ ಅಂತಂದು ಅವ್ರು ಅಂತ ದೊಡ್ಡ ನಾಯಕರು ಹೇಳ್ತಾ ಇದ್ದಾರೆ. ಅದೇ ನಮ್ಮ ಮಾದಿಗರು ಕಾಂಗ್ರೆಸ್ದಲ್ಲಿ ಎಷ್ಟು ಜನ ಪೋಸ್ಟ್ ಮೇಗಿದ್ದೀರಿ ಅಂತ ದೊಡ್ಡ ನಾಯಕರು ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದಾರೆ. ತಾವು ಕೂಡ ಪ್ರತಿಯೊಬ್ಬರು ಈ ಒಂದ್ ವೇಳೆ 15 ತಾರೀಕು ಒಳಗಡೆ ಇದು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಒಂದ್ ವೇಳೆ ಇದು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನೀವು ಎಲ್ಲಿರುತ್ತೆ ಅಲ್ಲೇ ಇರಿ. ಅದಕ್ಕೆ ಹೆಚ್ಚಿನ ರೀತಿ ಜನ ಬಂದು ಬೀದರ್ ಹೋರಾಟಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು. ಅದೇ ರೀತಿ ಇದೇ ಮಾರ್ಚ್ 11 ತಾರೀಕು ಬೆಂಗಳೂರಿಗೆ ಹೋಗ್ಬೇಕು. 12ನೇ ತಾರೀಕು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ 5 ಲಕ್ಷ ಜನ ಸೇರಿ ಹೋರಾಟ, ಈ ಸರ್ಕಾರ ವಿರುದ್ಧ ಹೋರಾಟ ಇದೆ. ನಮ್ಮ ಹೋರಾಟ ಏನು, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟ CM ಆಮೇಲೆ ಸಮಾಜ ಕಲ್ಯಾಣ ಸಚಿವರು ನಮ್ಮ ಸಮುದಾಯಕ್ಕೆ ಬಹಳ ದೊಡ್ಡ ಪ್ರಮಾಣದಾಗ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದೀವಿ. ನೀವು ದಲಿತರ ಪರ ಅಂತೀರಿ, ನಾವು ಹಿಂದುಳಿದವ್ರ ಪರವಾಗಿ ಇದ್ದೇವೆ ಅಂತೀರಿ. ಈ ದಲಿತರಿಗೆ ನೀವು ಬಹಳ ಬಲತಾಯಿ ದ್ರೋಹಣೆ ಮಾಡ್ತಾ ಇದ್ರಿ. ತಮಗೆಲ್ಲ ನಮ್ಮ ಸಮಾಜ ವತಿಯಿಂದ ಕಳಕಳಿ ಮನವಿ ಮಾಡ್ತಾ ಇದೀವಿ. ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡಿ ನಮ್ಮ ಮಾದಿಗ ಸಮುದಾಯ ಜೊತೆ ಎಲ್ಲರೂ ಕೈ ಜೋಡಿಸ್ಬೇಕು. ಹಾಗೆ ಇವತ್ತು ಈ ನಮ್ಮ ಹುಮ್ನಾಬಾದ್ IBನಲ್ಲಿ ನಮ್ಮ ಬರ್ಬುತ್ ತಾಳ್ಮಣಿಗೆ ಅಣ್ಣವರು, ಅಶೋಕ್ ಕಟ್ಟೆ ಅಣ್ಣನವರು ಹಾಗೂ ನಮ್ಮ ಸಮುದಾಯದ ಎಲ್ಲ ಯುವಕರು ಇವತ್ತು ಹೋಳಿ ಹುಣ್ಣಿ ಹಬ್ಬ ಇದ್ರು ಕೂಡ ಇವತ್ತು ಕಲರ್ ಆಟ ಆಡೋದು ಬಿಟ್ಟು ಇಷ್ಟು ಜನ ಬಂದು ಸಮುದಾಯ ಸಲುವಾಗಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.